ದೆಹಲಿಗೆ ಹೋಗುವ ರೈಲು ಗಾಡಿಯು 1ನೇ प्लेटफार्म नंबरಗೆ ಬರಲಿದೆ. दिल्ली को जाने वाली गाड़ी प्लेटफॉर्म नंबर 1 में आने वाली है. गाड़ी क्रमांक 245. ನಾನು ನೀನು ಹೋಗ್ಬೇಕು ಅಂದ್ಕೊಂಡಿದ್ದ ಜಾಗದಲ್ಲಿ ಒಂದೇ ಒಂದು ಜಾಗ ಬಾಕಿ ಇದೆ. ಟ್ರೈನ್ ಹೊರಡೋದಕ್ಕಿನ್ನೂ ಅರ್ಧ ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ಕರ್ಕೊಂಬಂದು ಬಿಟ್ಬಿಡ್ತೀನಿ. ಬಾ, ಬರಲ್ಲ ಅನ್ಬೇಡ್ವೆ? ಪೂರ್ಣ, ನಿನಗೆ ಈ ಜಾಗ ನೆನಪಿದೆಯಾ? ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ ಹುಡುಗನ್ನ, ಪ್ರಪೋಸ್ ಮಾಡಿದ ದಿನಾನ, ಪ್ರಪೋಸ್ ಮಾಡಿದ ಜಾಗನ, ಪ್ರಪಂಚದಲ್ಲಿ ಪ್ರೀತಿ ಮಾಡೋ ಯಾವುದೇ ಹುಡುಗ ಆಗಲಿ ಹುಡುಗಿ ಆಗಲಿ ಮರೆಯಲ್ಲ. ಐ ಲವ್ ಯು ರಚು, ಐ ಲವ್ ಯು. ನೀನು ಫಸ್ಟ್ ಟೈಮ್ ನೋಡಿದಾಗಲೇ ಇದನ್ನೆಲ್ಲ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಅವತ್ತು ನಿನ್ನ ಲುಕ್ಕು ತುಂಬ ಖರಾಬಾಗಿತ್ತು. ಅದಕ್ಕೆ ಸ್ವಲ್ಪ ಲೇಟ್ ಮಾಡಿದೆ. ಐ ಲವ್ ಯು. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ಪ್ರೀತಿಸ್ತೀಯಾ? ಅವತ್ತು ಇದೇ ಜಾಗದಲ್ಲಿ ಕೂತ್ಕೊಂಡು ನನ್ನನ್ನು ಪ್ರೀತಿ ಮಾಡು ಅಂತ ಪ್ರಪೋಸ್ ಮಾಡಿದ್ದೆ. ಇವತ್ತು ಅದೇ ಜಾಗದಲ್ಲಿ ಕೂತ್ಕೊಂಡು ನನ್ನನ್ನು ಬಿಟ್ಟೋಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಪೂರ್ಣ, ನನ್ನನ್ನು ಬಿಟ್ಟೋಬೇಡವೆ ಪ್ಲೀಸ್. ನಿಜವಾಗ್ಲೂ ನೀನು ಅಚ್ಚು ತಪ್ಪು ಮಾಡಿಲ್ವೇ? ನಿನ್ನ ಬಿಟ್ಟು ನನ್ನ ಕೈಲಿರೋಕ್ಕಾಗಲ್ವೇ? ಆಗಲ್ವೇ? ಆಗಲ್ಲ, ಆಗಲ್ಲ. ನಂಗೆ ಪ್ರೀತಿಸೋದನ್ನ ಹೇಳ್ಕೊಟ್ಟಿದ್ಯಾ, ನಗದ್ನ ಹೇಳ್ಕೊಟ್ಟಿದ್ಯಾ, ಅಳದ್ನ ಹೇಳ್ಕೊಟ್ಟಿದ್ಯಾ. ಆದರೆ ನಿನ್ನನ್ನು ಮರ್ಯಾದೆ ಹೆಂಗೆ ಅಂತ ನೀನು ಹೇಳ್ಕೊಟ್ಟಿಲ್ವೇ? ಪ್ಲೀಸ್ ನನ್ನನ್ನು ಬಿಟ್ಟೋಗ್ಬೇಡ್ವೆ ಪ್ಲೀಸೇ. ಐ ಲವ್ ಯು ರಚು, ಐ ಲವ್ ಯು ಕಣೆ, ಐ ಲವ್ ಯು ರಚು, ಐ ಲವ್ ಯು. ಸಾರಿ ಆಯ್ತಾ? ಐ ಲವ್ ಯು. ಎಷ್ಟು ಲವ್ ಮಾಡ್ತೀಯಾ? ನನ್ನ ಮೇಲೆ ಎತ್ತು ಹೇಳ್ತೀನಿ. ಐ ಲವ್ ಯು ಜಾಸ್ತಿ, ಐ ಲವ್ ಯು ಜಾಸ್ತಿ, ಐ ಲವ್ ಯು ಜಾಸ್ತಿ, ಐ ಲವ್ ಯು ಜಾಸ್ತಿ. ಇವತ್ತಿಗೆ ನಾನು ನೀನು ಹೋಗ್ಬೇಕು ಅಂದ್ಕೊಂಡಿದ್ದಿದ್ದು ಎಲ್ಲ ಜಾಗನೂ ಮುಗೀತು. ಇದೇ ಕೊನೆ ಜಾಗ. ಕೆಲವೊಂದು ಜಾಗ ತುಂಬ ಖುಷಿ ಕೊಡುತ್ತೆ, ಕೆಲವೊಂದು ಜಾಗ ತುಂಬ ದುಃಖ ಕೊಡುತ್ತೆ. ಆದರೆ ಈ ಜಾಗ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಕೂತಿದ್ದೀವಿ ಅಷ್ಟೇ ಅಲ್ಲ? ಇನ್ನೇನಮ್ಮ, ಒಳ್ಳೆ ಹುಡುಗ, ಹೋಗಿದ ತಕ್ಷಣ ಎಂಗೇಜ್ಮೆಂಟು, ಮದುವೆ, ಜೀವನ ಸೆಟ್ಲಾಗೋ ಟೈಮ್ ತುಂಬ ಹತ್ರ ಬಂತಲ್ಲ. ನೀನು ಹೋದಾದ್ಮೇಲೆ ನಂದಿನೇನಿದೆ? ಮಾಮೂಲಿ ಹಳೆ ಫ್ರೆಂಡ್ಸು, ಹಳೆ ಅಡ್ಡ, ಹಳೆ ಜೀವನ ಎಲ್ಲ ಹೊಸ್ದಾಗಿ ಸ್ಟಾರ್ಟ್ ಆಗತ್ತಷ್ಟೇ. ಮತ್ತು ನಿನ್ನ ಮದುವೆ ಕರೆಯೋದು ಮಾತ್ರ ಮರಿಬಾರ್ದು. 3 ದಿವಸದ ಮುಂಚೆನೇ ಬರ್ತೀನಿ, ಎಲ್ಲ ಅರೇಂಜ್ಮೆಂಟ್ಸು ನಂದೆ. ಪೂರ್ಣ, ಬಾಯಿಲಿ ಒಂದು ಗುಟ್ಟು ಹೇಳ್ತೀನಿ, ಹನಿಮೂನಿಗೆ ಮಾತ್ರ ಈ ಊರಿಗೆ ಬರಬೇಡ.
ಪೂರ್ಣ, ನಮ್ಮ ಕತೆನೇ ಒಂಥರ ಬೇರೆ ಥರ ಇದೆಯಲ್ಲ. ನಾನು ನೋಡಿದ ಮಟ್ಟಿಗೆ ಎಲ್ಲರೂ ಫ್ರೆಂಡ್ಸ್ ಆದಮೇಲೆ ಲವರ್ಸ್ ಆಗ್ತಾರೆ, ಆದರೆ ನಾವು ಲವರ್ಸ್ ಆದಮೇಲೆ ಫ್ರೆಂಡ್ಸ್ ಆಗ್ತಾಯಿದ್ದೀವಿ. ಒಂಥರ ಚೆನ್ನಾಗಿದೆಯಲ್ಲ, ಕಾಣ್ದಿರೋ ಖುಷಿ ಥರ. ಇನ್ಮೇಲೆ ನಾನು ನಿನಗೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆಯೋದು, ನೀನು ಕೋಪಿಸ್ಕೊಂಡು ಬಂದು ನನಗೆ ಬೈಯೋದು, ಇದೆಲ್ಲ ಏನೂ ಇರಲ್ಲ. ಆರಾಮಾಗಿರ್ಬೋದು. ಈ ಜಾಗದಲ್ಲಿ ತುಂಬ ಹೊತ್ತು ಕೂತ್ಕೊಬೇಕು ಅಂತ ಬಂದೆ, ಯಾಕೋ ಇವತ್ತು ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಪಿ ಜಿಗೆ ನೀನು ಒಬ್ಬಳೇ ಹೋಗ್ತೀಯಾ? ನನಗೆ ನಮ್ಮ ಮನೆಗೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಹೇಳ್ದೇನೆ ಯಾಕೆ? ಒಂದು ಹುಡುಗಿನ್ಗೆ ಎಷ್ಟು ಅವಮಾನ ಮಾಡ್ಬೋದು, ಅವ್ನ ಲವರ್ ಆಗಿ ಅದಕ್ಕಿಂತ ಜಾಸ್ತಿ ಅವಮಾನ ಮಾಡಿಬಿಟ್ಟಿದ್ದೀನಿ. ಈಗ ಇದ್ದಕ್ಕಿದ್ದಾಗೆ ನೀನು ನನಗೆ ಬೇಕು ಅಂತ ಕೇಳಿದ್ರೆ ಅವನೇನು ಹೇಳಲ್ಲ. ಅಕಸ್ಮಾತ್ ನಾನು ನಾಟಕ ಆಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ಮಾತ್ರ ನಾನು ಸತ್ತೋಗ್ಬಿಡ್ತೀನಿ ಕಡೆ. ಅದಕ್ಕಿಂತ ನಾನು ಹಿಂಗೆ ಇಟ್ಬಿಡ್ತೀನಿ. ನೀನು ರೈಲ್ವೆ ಸ್ಟೇಷನ್ನು ಟಿಕೆಟು 7 ದಿನ ನೀನೇ ತಾನೆ? ನಿನ್ನ ಲವ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇಲ್ಲ ಸರ್, ನಾಳೆ ಬೆಳಗ್ಗೆ ಅವಳು ಊರಿಗೆ ಹೋಗ್ತಾ ಇದ್ದಾಳೆ. ಅವನು ಹಂಗೆ ಕಣೋ, ಒಂದು ಸರಿ ಕೊಡಲ್ಲ ಅಂತ ಡಿಸೈಡ್ ಮಾಡಿದ್ಮೇಲೆ ನಾವೇನೇ ತಿಪ್ಪರ್ಲಾಗ ಬಿದ್ದರೂ ವಾಪಸ್ ಪಡ್ಕೊಳಕ್ಕಾಗಲ್ಲ.